ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ODI ಸೀರೀಸ್ಗೆ ಇಂಡಿಯಾ ಟೀಮ್ ಅನೌನ್ಸ್ ಆಗಿದೆ. ಬನ್ನಿ ನೋಡೋಣ ಯಾರೆಲ್ಲ ಇನ್ಕ್ಲೂಡ್ ಆಗಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಶುಭ್ಮನ್ ಗಿಲ್ ಅವರು ವಾಪಸ್ ಬಂದಿದ್ದಾರೆ ಟೀಮ್ಗೆ. ಅವರು ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸಲ್ಲಿ ನೆಕ್ ಇಂಜುರಿ ಆಗಿ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಒನ್ ಡೇ ಸೀರೀಸಿಂದ ಹೊರಗೋಗಿದ್ರು. ಕೇವಲ್ ರಾಹುಲ್ ಅವರು ಕ್ಯಾಪ್ಟನ್ ಮಾಡಿದರು. ಅವರು ವಾಪಸ್ ಬಂದಿದ್ದಾರೆ. ಹಾಗೆ ಶ್ರೇಯಸ್ ಅಯ್ಯರ್ ಅವರು ವಾಪಸ್ ಬಂದಿದ್ದಾರೆ. ಆದರೆ ಅವ್ರದ್ದು ಇನ್ನೂ ಕ್ಲಿಯರೆನ್ಸ್ ಆಗಿಲ್ಲ ಫಿಟ್ನೆಸ್ಸು. ಆದರೂ ಅವರು ವೈಸ್ ಕ್ಯಾಪ್ಟನಾಗಿ ವಾಪಸ್ ಬಂದಿದ್ದಾರೆ. ಅವ್ರದ್ದು ಇನ್ನೂ ಫಿಟ್ನೆಸ್ ಕ್ಲಿಯರೆನ್ಸ್ ಆಗಬೇಕಾಗಿದೆ. ಆಮೇಲೆ ಇನ್ನು ಮೊಹಮ್ಮದ್ ಸಿರಾಜ್ ಅವರು ಒನ್ ಡೇ ಸ್ಕ್ವಾಡಿಗೆ ವಾಪಸ್ ಬಂದಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಇನ್ನು ನೆಕ್ಸ್ಟ್ ಓಲ್ಡ್ ಸೀರೀಸಲ್ಲಿದ್ದ ಋತುರಾಜ್ ಗಾಯಕ್ವಾಡ್ ಅವರು ಹಾಗೆ ತಿಲಕ್ ವರ್ಮಾ ಅವರು ಟೀಮಿಂದ ಹೊರಗೋಗಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಸೌತ್ ಆಫ್ರಿಕಾ ಮೇಲೆ ಒಂದು ಸೆಂಚುರಿ ಕೂಡ ಹೊಡೆದಿದ್ರು. ಒಳ್ಳೆ ಫಾರ್ಮಲ್ಲಿದ್ದು, ವಿಜಯ್ ಹಜಾರೆಲ್ಲೂ ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಬಟ್ ಅವ್ರು ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಅಷ್ಟೊಂದು ಕಾಂಪಿಟೇಷನ್ ಇದೆ ಅಂತ ಹೇಳ್ಬೋದು ಇಂಡಿಯಾ ಟೀಮ್ಗೆ ಫೈನಲ್ 15 ಪ್ಲೇಸ್ ಪಡ್ಕೊಳೋಕ್ಕೆ. ನೋಡೋಣ ಬನ್ನಿ ಯಾರ್ಯಾರೆಲ್ಲ ಇದ್ದಾರೆ ಅಂತ. ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಬ್ಯಾಟಿಂಗ್ ಸ್ಕ್ವಾಡಲ್ಲಿ. ಹಾಗೆ ರೋಹಿತ್ ಶರ್ಮಾ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ. ಇವರು ವಿಜಯ್ ಹಜಾರೆಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಶ್ರೇಯಸ್ ಅಯ್ಯರ್ ವಾಪಸ್ ಬಂದಿದ್ದಾರೆ. ಯಶಸ್ವಿ ಜೈಸ್ವಾಲ್ ಅವರು ಇದ್ದಾರೆ. ಅವರು ಲಾಸ್ಟ್ ಸೌತ್ ಆಫ್ರಿಕಾ ಸೀರೀಸಲ್ಲಿ 100 ಹೊಡೆದಿದ್ರು. ಇನ್ನು ಆಲ್ರೌಂಡರ್ಸಲ್ಲಿ ಫಾಸ್ಟ್ ಆಲ್ರೌಂಡರ್ ಆಗಿ ನಿತೀಶ್ ಕುಮಾರ್ ರೆಡ್ಡಿ ಅವರಿದ್ದಾರೆ. ಹಾಗೆ ಸ್ಪಿನ್ನರ್ ಆಲ್ರೌಂಡರ್ ಆಗಿ ವಾಷಿಂಗ್ಟನ್ ಸುಂದರ್, ರವೀಂದ್ರ ಜಡೇಜಾ ಅವರಿದ್ದಾರೆ. ಇಲ್ಲಿ ಅಕ್ಷರ್ ಪಟೇಲ್ ಇಲ್ಲ. ಹಾಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನಲ್ಲಿ KL ರಾಹುಲ್ ಇದ್ದಾರೆ. ಹಾಗೆ ರಿಷಬ್ ಪಂತ್ ಇದ್ದಾರೆ. ಹಾಗೆ ಬಾಲರ್ಸಲ್ಲಿ ಮೊಹಮ್ಮದ್ ಸಿರಾಜ್ ಅವರಿದ್ದಾರೆ, ಹರ್ಷಿತ್ ರಾಣಾ ಅವರಿದ್ದಾರೆ, ಪ್ರಸಿದ್ಧ ಕೃಷ್ಣ ಅವರಿದ್ದಾರೆ. ಫಸ್ಟ್ 2 ಒನ್ ಡೇಯಲ್ಲೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದರೂ ಲಾಸ್ಟ್ ಒನ್ ಡೇಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಸೌತ್ ಆಫ್ರಿಕಾ ಮೇಲೆ. ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಹಾಗಾಗಿ ಮತ್ತೆ ಅವರು ಇನ್ಕ್ಲೂಡ್ ಆಗಿದ್ದಾರೆ. ಇನ್ನು ಸ್ಪಿನ್ನರ್ಸಲ್ಲಿ ಕುಲ್ದೀಪ್ ಯಾದವ್ ಅವರು ಇದ್ದಾರೆ. ಹಾಗೆ ಇನ್ನು ಮತ್ತೋರ್ವ ಲೆಫ್ಟ್ ಆರ್ಮ್ ಸ್ಟ್ರೀಮರ್ ಆಗಿ ಹರ್ಷದೀಪ್ ಸಿಂಗ್ ಇದ್ದಾರೆ ಅಂತ ಹೇಳ್ಬೋದು. ಇದೊಂದು ಒಳ್ಳೆಯ ಸ್ಕ್ವಾಡ್ ಅಂತಲೇ ಹೇಳ್ಬೋದು. ನೋಡೋಣ ಹೇಗೆ ಹೋಗುತ್ತೆ ಈ ಸೀರೀಸ್ ಅಂತ. ಈ ವರ್ಷ ಅಷ್ಟು 2020 ವರ್ಲ್ಡ್ ಕಪ್ ಇರೋದ್ರಿಂದ ಈ ಒನ್ ಡೇ ಸೀರೀಸ್ ಅಷ್ಟೊಂದೇನು ಗಮನಾರ್ಹವಾಗಿಲ್ಲ ಅಂತ ಹೇಳ್ಬೋದು. ಆದರೂ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಫಸ್ಟ್ ಒಡೆಯೋದು ಅಂತ ಹೇಳ್ಬೋದು. ಬಿಕಾಸ್ ಆಫ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಒಂದು ಅವ್ರ ಫೀಚರ್ ಆಗ್ತಾ ಇರೋದ್ರಿಂದ. ಇನ್ನು ನ್ಯೂಜಿಲ್ಯಾಂಡು ಸ್ಕ್ವಾಡ್ ನೋಡೋದಾದರೆ ಹೆನ್ರಿ ನಿಕೋಲಸ್ ಮತ್ತು ವಿಲ್ ಯಂಗ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಇನ್ನು ಆಲ್ರೌಂಡರ್ ತುಂಬ ಜನ ಇದ್ದಾರೆ ಅಂತ ಹೇಳ್ಬೋದು. ಮಿಚೆಲ್ ಬ್ರಾಸೆಲ್ ಅವರು ಇದ್ದಾರೆ, ಅವರೇ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಅವರು ಬ್ಯಾಟಿಂಗ್ ಸ್ಪಿನ್ನರ್ ಕೂಡ. ಜೋಶ್ ಕ್ಲಾರ್ಕ್ಸನ್ ಇದ್ದಾರೆ, ನಿಕ್ಕಿ ಕೆಲ್ಲಿ ಇದ್ದಾರೆ, ಡೇರಿ ಮಿಚೆಲ್ ಇದ್ದಾರೆ, ಗ್ಲೆನ್ ಫಿಲಿಪ್ಸ್ ಇದ್ದಾರೆ, ಜಾಕ್ರಿ ಫೋಲ್ಕ್ಸ್ ಇದ್ದಾರೆ, ಜೇಡನ್ ಲೆನಾಕ್ಸ್ ಇದ್ದಾರೆ. ಇಲ್ಲಿ ನೋಡ್ಬೋದು ತುಂಬ ಜನ ನ್ಯೂ ಕಮರ್ಸ್ ಇದ್ದಾರೆ. ಹಾಗೆ ಡೆವನ್ ಕೌನೆ ಇದ್ದಾರೆ ವಿಕೆಟ್ ಕೀಪರ್ ಆಗಿ, ಮಿಚೆಲ್ ಹೇ ಇದ್ದಾರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ. ಹಾಗೆ ಇನ್ನು ಬಾಲರ್ಸಲ್ಲಿ ಆದಿತ್ಯ ಅಶೋಕ್ ಇದ್ದಾರೆ. ಇವರು ಗಮನಿಸಬೇಕಾದ್ರೆ ಇಂಡಿಯನ್ ಒರಿಜಿನ್. ಇವರು ಬಾರ್ನ್ ಆ್ಯಂಡ್ ಬಾಟ್ ಆಫ್ ನ್ಯೂಜಿಲ್ಯಾಂಡ್ ಆಗಿದ್ರು. ಇವರು ಒಂದು ಫ್ಯಾಮಿಲಿ ಇಂಡಿಯನ್ ಒರಿಜಿನ್ ಅಂತ ಹೇಳ್ಬೋದು. ಇನ್ನು ಕ್ರಿಸ್ಟಿಯನ್ ಕ್ಲಾರ್ಕ್ ಇದ್ದಾರೆ. ಹಾಗೆ ಕೈಲ್ ಜೆಮಿನ್ಸನ್ ಇದ್ದಾರೆ. ಹಾಗೆ ಮಿಚೆಲ್ ರೇ ಇದ್ದಾರೆ. ಇಲ್ಲಿ ತುಂಬ ಜನ ಹೊಸಬ್ರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಕೇನ್ ವಿಲಿಯಮ್ಸನ್ ಅವರು ಸೌತ್ ಆಫ್ರಿಕಾ T20 ಲೀಗಲ್ ಆರ್ಡರಿಂದ ಇಲ್ಲಿಂದ ಆಪ್ಟ್ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಿನ್ನೆ ಸೌತ್ ಆಫ್ರಿಕಾ T20 ಸ್ಕ್ವಾಡ್ ಅನೌನ್ಸ್ ಆಯಿತು. ಇಂಟ್ರೆಸ್ಟಿಂಗ್ ಆಗಿ ಸ್ಟಬ್ಸ್ ಅವರು ಟೀಮಿಂದ ಹೊರಗೋಗಿದ್ದಾರೆ. ಬನ್ನಿ ನೋಡೋಣ ಯಾರೆಲ್ಲ ಟೀಮಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂತ. ಆ್ಯಡಮ್ ಮ್ಯಾಕ್ರಮ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಹೋಸಲನ್ ಅವರು ಕ್ಯಾಪ್ಟನ್ ಆಗಿದ್ದರು. ಕ್ವಿಂಟನ್ ಡಿಕಾಕ್ ಅವರು ರಿಟೈರ್ಮೆಂಟ್ ಕೊಟ್ಟಿದ್ರು, ವಾಪಸ್ ಬಂದಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಪಾಕಿಸ್ತಾನ ಹಾಗೆ ಇಂಡಿಯಾ ಸೀರೀಸಲ್ಲಿ. ಹಾಗಾಗಿ ಅವರು ವಾಪಸ್ ಇದ್ದಾರೆ. ಡೇವಿಡ್ ಬ್ರೆವಿಸ್ ಅವರು ಇದ್ದಾರೆ. ಡೇವಿಡ್ ಮಿಲ್ಲರ್ ಅವರು ಒಂದು ಎಕ್ಸ್ಪೀರಿಯನ್ಸು ಲೋಯರ್ ಎಂಡ್ ಫಿನಿಷರ್ ಆಗಿದ್ದಾರೆ. ಡಾನ್ ಫೆರೇರಾ ಅವರಿದ್ದಾರೆ. ಇವರು ಇಂಡಿಯಾ ಸೀರೀಸಲ್ಲಿ ಚೆನ್ನಾಗಿ ಆಡಿದ್ರು. ಈಗ ಸೌತ್ ಆಫ್ರಿಕಾ T20 ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನು ಟೋನಿ ಡಿ ಝೊರೋಝಿ ಇದ್ದಾರೆ. ಇವರು ಲೆಫ್ಟ್ ಆರ್ಮ್ ಬ್ಯಾಟ್ಸ್ಮನ್ನು. ಜಾರ್ಜ್ ಲಿಂಡೆ ಅವರಿದ್ದಾರೆ ಆಲ್ರೌಂಡರ್. ಹಾಗೆ ಮ್ಯಾಕ್ರೋ ಜಾನ್ಸನ್ ಸೀಮರ್ ಆಗಿದ್ದಾರೆ. ಕೋಪ್ರಿನ್ ಬೋಶ್ ಅವರಿದ್ದಾರೆ, ಇವರು ಆಲ್ರೌಂಡರ್. ಲುಂಗಿ ನಿಗಿಡಿ ಸೀಮರ್. ಕಗಿಸೋ ರಬಾಡ ಸೀಮರ್ ಆಗಿದ್ದಾರೆ. ಅವರು ವಾಪಸ್ ಬಂದಿದ್ದಾರೆ ಟೀಮಿಗೆ, ಸ್ವಲ್ಪ ಇಂಜುರಿಯಿಂದ ಹೊರಗಿದ್ದರು. ಇನ್ನು ಕೇಶವ್ ಮಹಾರಾಜ್ ಅವರು ಕೂಡ ಇದ್ದಾರೆ, ಸ್ಪಿನ್ನರ್. ಇಂಡಿಯನ್ ಪಿಚರ್ಸ್ಗೆ ಬೇಕಾಗುತ್ತೆ. ಇನ್ನು ಆ್ಯಂಡ್ರಿಚ್ ನೋಕಿ ಅವರಿದ್ದಾರೆ ಸೀಮರು. ಹಾಗೆ ಕೆವನ್ ಎಂಬಕ ಹಾಗೆ ಜೇಸನ್ ಸ್ಮಿತ್ ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಇದು ಒಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು. ನೋಡೋಣ ಈಗ ಇಂಡಿಯನ್ ಪಿಚರ್ಸ್ ಎಲ್ಲ ನಡೀತಿರೋದ್ರೆ ಸ್ವಲ್ಪ ಸ್ಪಿನ್ನರ್ ಫ್ರೆಂಡ್ಲಿ ಇರುತ್ತೆ. ತುಂಬ ಆಲ್ರೌಂಡರ್ಸ್ ಕೂಡ ಇದ್ದಾರೆ. ಇನ್ನು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಸ್ಟಬ್ಸ್ ಅವರು ಔಟ್ ಆಗಿದ್ದು. ಅವರು IPL ಅಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಇಂಡಿಯನ್ ಪಿಚ್ಚಲ್ಲಿ ಒಳ್ಳೆ ಚೆನ್ನಾಗಿ ಆಡ್ತಿದ್ರು. ಬಟ್ ಇಂಟರ್ನ್ಯಾಷನಲ್ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಹಾಗಾಗಿ ಅವರು ಟೀಮಿಂದ ಹೊರಗೋಗಿದ್ದಾರೆ. ಧನ್ಯವಾದಗಳು.